ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನ ಲೋಕೇಶ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇವತ್ತು ಯುಗಾದಿ ಹಬ್ಬದ ವಿಡಿಯೋ ಇದು. ಯುಗಾದಿ ಹಬ್ಬದ ದಿನ ಮಾರ್ನಿಂಗ್ ಆಲ್ಮೋಸ್ಟ್ 5:45 ಆರ್ 6 ಆಗಿತ್ತು ಅನಿಸುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಬಿ ಪಾಸಿಟಿವ್ ಆಗಿ ಎಲ್ಲರೂ ಇರೋಣ. ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ವಸಂತ ಕಾಲ ಸ್ಟಾರ್ಟ್ ಆಯಿತು. ಎಲ್ಲ ಕಡೆ ಗ್ರೀನರಿ ಮೇಲೆ ಸ್ಟಾರ್ಟ್ ಆಗುತ್ತೆ. ಮಳೆ ಬರೋದೊಂದೇ ಬಾಕಿ ಇರೋದು. ಮಳೆ ಸ್ಟಾರ್ಟ್ ಆದರೆ ಫುಲ್ ಎಲ್ಲ ಗ್ರೀನರಿಯಾಗೇ ಇರುತ್ತೆ. ಬನ್ನಿ ನಮ್ಮ ಯುಗಾದಿ ಹಬ್ಬದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ರಂಗೋಲಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಈಚೆ ಬಂದೆ. ಮಾರ್ನಿಂಗ್ ಎದ್ದ ತಕ್ಷಣ ಮಕ್ಕಳಿನ್ನೂ ಮಲಗಿದ್ರು. ಅಷ್ಟರಲ್ಲಿ ನಾನು ಈ ಥರ ರಂಗೋಲಿ ಬಿಡಿಸ್ದೆ. ಆ್ಯಕ್ಚುಲಿ ಗೂಗಲಲ್ಲಿ ನೋಡಿಕೊಂಡು ಫೋಟೋದಲ್ಲಿ ಬಿಡಿಸಿದ್ದು, ಬಟ್ ಅಷ್ಟು ಪ್ರಾಪರಾಗಿ ಬರದೇ ಇದ್ದರೂ ಓಕೆ, ನಾಟ್ ಬ್ಯಾಡ್. ಅಷ್ಟರಲ್ಲಿ ತೋರಣ ಕಟ್ಟಾಗಿತ್ತು. ತೋರಣದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು ತೋರಣ. ನಾನೇ ಮಾಡಿದ್ದು, ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಚೆನ್ನಾಗಿ ಬಂದಿತ್ತು. ರಂಗೋಲಿ ಎಲ್ಲ ಬಿಡಿಸಿ ತೋರಣ ಕಟ್ಟಾದಮೇಲೆ ಫಸ್ಟ್ ಮಾಡಿದ ಕೆಲಸನೇ ಪೂಜೆ ಮಾಡಿಬಿಡೋಣ. ಪೂಜೆ ಮಾಡಾದ್ಮೇಲೆ ಮಕ್ಳನ್ನ ರೆಡಿ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ದೆ. ಅವ್ರು ಇನ್ನೂ ಅಜ್ಜಿ ಮನೆಯಿಂದ ಬಂದಿರಲಿಲ್ಲ. ಅವ್ರು ಬಂದ ತಕ್ಷಣ ಎಣ್ಣೆ ಹಾಕಿ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಯುಗಾದಿ ಹಬ್ಬ ಅಂತ ಅಂದ್ರೇ ಫಸ್ಟ್ ನೆನಪಾಗೋದೇ ಬೇವು ಬೆಲ್ಲ. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ, ಎಲ್ರಿಗೂ ಒಳ್ಳೆಯದಾಗಲಿ. ಅಷ್ಟರಲ್ಲಿ ಮಕ್ಕಳು ಬಂದರು. ನನಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು, ಆದರೆ ಅವ್ರಿಗೆ ಆಟ ಆಡಬೇಕು. ಬೆಳಗಿನ ಸಂಜೆವರೆಗೆ ಆಟ ಆಡಿದ್ರೂ ಅವರಿಗೆ ಆಟ ಆಡ್ತಾನೆ ಇರಬೇಕು. ಬಟ್ ಎಷ್ಟು ಕರೆದ್ರೂ ಬರಲ್ಲ. ನನಗಿರೋದು ಟ್ವಿನ್ಸ್ ಮಕ್ಕಳು. ಲಕ್ಕಿಲಿ ಒಂದು ಗಂಡು ಒಂದು ಹೆಣ್ಣು. ಬಟ್ ಇಬ್ಬರೂ ಅಷ್ಟೇ ತರಲೆಗಳು, ಅಷ್ಟೇ ಜಗಳ ಆಡ್ತಾರೆ. ಟ್ವಿನ್ಸ್ ಮಕ್ಕಳಿದ್ದರೆ ನಿಮಗೆ ಗೊತ್ತಿರುತ್ತೆ, ಅವ್ರು ಜಗಳ ಬಿಡ್ಸೋಕ್ಕೆ ಒಂದು ದಿನ ಎಲ್ಲ ಅವ್ರು ಜಗಳ ಬಿಡಿಸೋದೇ ಆಗೋಗ್ಬಿಡುತ್ತೆ. ಹಾಗೆ ಇದು ಮಾಡ್ತಿದ್ರು. ಎಣ್ಣೆ ಹಾಕೊಳ್ಳೋದಂದರೆ ಅವ್ರಿಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮಗಳಿಗಂತೂ ಒಂಚೂರು ಇಷ್ಟ ಇಲ್ಲ. ಅವಳಂತೂ ಹೋಗಿ ಕೊಂಡ್ಳು. ಅವ್ರನ್ನ ಕರ್ಕೊಬಂದು ಎಣ್ಣೆ ಹಾಕಿ ಸ್ನಾನ ಮಾಡಿಸೋದಕ್ಕೆ ಸಾಕಾಗೋಯಿತು. ಅಷ್ಟರಲ್ಲಿ ದೇವರು ಮೆರವಣಿಗೆಗೆ ಬಂತು. ಹಣ್ಕಾಯಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇದು ನಮ್ಮೂರ ದೇವಸ್ಥಾನ, ನಮ್ಮೂರ ದೇವರು ಮುತ್ತರಾಯ ಸ್ವಾಮಿ ಅಂತ ಅಂದ್ಬಿಟ್ಟು ಮೆರವಣಿಗೆಗೆ ಬಂದಾಗ ಹಣ್ಕಾಯಿ ಮಾಡಿಸೋಣ ಅಂತ ಅಲ್ಲೇ ನಿಂತಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಣ್ಕಾಯಿ ಎಲ್ಲ ಆದಮೇಲೆ ಅಲ್ಲಿಂದ ಮಕ್ಕಳು ಕರ್ಕೊಂಡು ನಾನು ಬಂದೆ. ಇದು ಯುಗಾದಿನ ದೀಪಾವಳಿನ ಅನ್ನೋದೇ ಅರ್ಥ ಆಗಲಿಲ್ಲ. ಯಾಕೆಂದರೆ ಅವತ್ತು ಸಂಜೆ ಬರೀ ಪಟಾಕಿ ಹೊಡೆದಿದ್ದೆ ಆಯಿತು. ದೀಪಾವಳಿಗೆ ತಂದಿದ್ದು ಪಟಾಕಿನೂ ಮಿಕ್ಕಿದ್ದು. ದೇವಸ್ಥಾನದ ಹತ್ರನೂ ಪಟಾಕಿ ಹೊಡೆದಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಮನೆಗೆ ಬಂದಮೇಲೂ ಅಷ್ಟೇ ಮಕ್ಕಳು ಪಟಾಕಿ ಹೊಡೆಯೋದ್ರಲ್ಲೇ 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರು. ಚೆನ್ನಾಗಿ ಮಾಡ್ತಾರೆ. ಅದ್ಸೆ ಕರೆಕ್ಟಾಗಿ ರೀ ಹಿಡೀರಿ. ದೀಪಕ್ಕೆ ಅವಳು ಹಿಡಿಯೋಕ್ಕೆ ಬರ್ತಾಳೆ. ಇಲ್ಲ ಇಲ್ಲ, ಈ ಕಡೆ ಬರೋ. ಆ್ಯಕ್ಚುಲಿ ಕರೆಂಟ್ ಇರಲಿಲ್ಲ. ಕರೆಂಟ್ ಏನೋ ಹಾಳಾಗಿತ್ತು ಅನ್ಸುತ್ತೆ. ಬಲ್ಬ್ ಹೋಗಿತ್ತು, ಕರೆಂಟ್ ಇರಲಿಲ್ಲ. ಫುಲ್ ಕತ್ಲೆ ಇತ್ತು. ಏನಾಗೈತೆ? ಏನಾಯ್ತು ಅದದು? ಅಯ್ಯೋ ಇವನು ಇನ್ನೊಂದು ಹೊತ್ಕ ಬಂದ ನೋಡಲಿ.
ಇದು ಚೆನ್ನ ಫೈನಲಿ ನನ್ನ ಮಗಳ ಹಬ್ಬದ ಡ್ರೆಸ್ ಹೀಗಿತ್ತು. ಅವಳ ಔಟ್ಫಿಟ್ ಈ ಥರ ಇತ್ತು. ಅವಳಿಗೆ ಎತ್ನಿಕ್ ವೇರ್ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವಾಗಲೂ ಜೀನ್ಸು ಈ ಥರ ಜೀನ್ಸ್ ಟೀ ಶರ್ಟ್ ಈ ಥರನೇ ಹಾಕೊಳ್ಳೋಕೆ ಇಷ್ಟಪಡ್ತಾಳೆ. ಬಟ್ ಹಿಂಸೆ ಮಾಡಿ ಹಾಕಿದ್ದಾಯಿತು. ನನ್ನ ಮಗಂದು ಈ ಥರ ಔಟ್ಫಿಟ್ ಇತ್ತು. ಇಬ್ಬರು ಫೋಟೋ ತೆಗೆಸ್ಕೊಳ್ಳಿ ಅಂತ ಅಂದರೆ ಅಲ್ಲೂ ಕಚ್ಚಾಡ್ತಿದ್ರು. ಕೊನೆಗೆ ಫೋಟೋ ತೆಗಿಯೋದಕ್ಕೆ ಆಗಲಿಲ್ಲ. ನಮ್ಮ ಹಬ್ಬ ಹೀಗಿತ್ತು. ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.